ಭಗವದ್ಗೀತೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ರತ್ನವಾಗಿದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕಾಣುವ ಈ ಗ್ರಂಥವು ಕೇವಲ ಧಾರ್ಮಿಕ ಪಾಠವಷ್ಟೇ ಅಲ್ಲ, ಜೀವನದ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನ ನೀಡುವ ಶಾಶ್ವತ ಜ್ಞಾನವಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳೇ ಭಗವದ್ಗೀತೆಯ ರೂಪದಲ್ಲಿ ನಮಗೆ ದೊರೆತಿವೆ. ಈ ಗ್ರಂಥದಲ್ಲಿ ಹಲವು ಸೂತ್ರಗಳು ಅಡಗಿದ್ದು, ಅವು ಮಾನವ ಜೀವನವನ್ನು ಶ್ರೇಷ್ಠ ದಿಕ್ಕಿನಲ್ಲಿ ನಡೆಸಲು ಸಹಾಯ ಮಾಡುತ್ತವೆ. ಈಗ ಆ ಪ್ರಮುಖ ಸೂತ್ರಗಳನ್ನು ವಿವರವಾಗಿ ನೋಡೋಣ. ಭಗವದ್ಗೀತೆಯ ಮೊದಲ ಪ್ರಮುಖ ಸೂತ್ರವೆಂದರೆ ಕರ್ಮಯೋಗ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂಬ ಶ್ಲೋಕವು ಜೀವನದ ಮಹತ್ವವನ್ನು ಸರಳವಾಗಿ ವಿವರಿಸುತ್ತದೆ. ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು, ಆದರೆ ಅದರ ಫಲದ ಮೇಲೆ ಆಸಕ್ತಿ ಇರಬಾರದು ಎಂಬುದೇ ಇದರ ಅರ್ಥ. ಇಂದಿನ ಜೀವನದಲ್ಲಿ ಬಹಳಷ್ಟು ಜನರು ಫಲದ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೆ, ಆದರೆ ಗೀತೆಯ ಪ್ರಕಾರ ಫಲದ ಬಗ್ಗೆ ಚಿಂತಿಸುವುದರಿಂದ ಮನಸ್ಸು ಅಶಾಂತವಾಗುತ್ತದೆ. ಕರ್ತವ್ಯವನ್ನು ಮಾತ್ರ ಗಮನಿಸಿದರೆ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಯಶಸ್ಸು ಸ್ವತಃ ಬರುತ್ತದೆ. ಇನ್ನೊಂದು ಮುಖ್ಯ ಸೂತ್ರವೆಂದರೆ ಧರ್ಮದ ಮಾರ್ಗ. ಜೀವನದಲ್ಲಿ ಯಾವುದು ಸರಿಯಾದದು, ಯಾವುದು ತಪ್ಪು ಎಂಬುದು ಅರಿತು ಧರ್ಮದ ಮಾರ್ಗದಲ್ಲಿ ನಡೆಯುವುದು ಬಹಳ ಮುಖ್ಯ. ಗೀತೆಯ ಪ್ರಕಾರ ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಅರ್ಜುನನು ಯುದ್ಧ ಮಾಡಬೇಕೋ ಬೇಡವೋ ಎಂಬ ಸಂಶಯದಲ್ಲಿ ಇದ್ದಾಗ ಶ್ರೀಕೃಷ್ಣನು ಅವನಿಗೆ ತನ್ನ ಧರ್ಮವನ್ನು ನೆನಪಿಸಿ ಕೌರವರ ವಿರುದ್ಧ ಯುದ್ಧ ಮಾಡಲು ಪ್ರೇರೇಪಿಸಿದನು. ಇದರಿಂದ ನಿಮಗೆ ತಿಳಿಯುವುದು ಏನೆಂದರೆ, ಜೀವನದಲ್ಲಿ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಆದರೆ ಅವು ಧರ್ಮದ ಪರವಾಗಿರಬೇಕು. ಮೂರನೆಯ ಸೂತ್ರವೆಂದರೆ ಜ್ಞಾನಯೋಗ. ಜ್ಞಾನವೇ ಜೀವನದ ಬೆಳಕು, ಅಜ್ಞಾನವೇ ಎಲ್ಲ ದುಃಖಗಳ ಮೂಲ ಎಂದು ಗೀತೆ ಹೇಳುತ್ತದೆ. ನಾವು ನಮ್ಮ ಆತ್ಮ ಸ್ವರೂಪವನ್ನು ಅರಿತುಕೊಂಡರೆ ಜೀವನದ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಬಹುದು. ನಾ ಜಾಯತೆ ಮ್ರಿಯತೆ ವಾ ಕದಾಚಿತ್ ಎಂಬ ಶ್ಲೋಕವು ಆತ್ಮದ ಅಮರತ್ವವನ್ನು ವಿವರಿಸುತ್ತದೆ. ದೇಹ ನಾಶವಾಗಬಹುದು, ಆದರೆ ಆತ್ಮ ಶಾಶ್ವತ. ಈ ಅರಿವು ಬಂದಾಗ ಮರಣದ ಭಯವು ದೂರವಾಗುತ್ತದೆ. ನಾಲ್ಕನೆಯ ಸೂತ್ರವೆಂದರೆ ಭಕ್ತಿಯೋಗ. ಭಕ್ತಿ ಎಂದರೆ ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಮತ್ತು ಸಮರ್ಪಣೆ. ಗೀತೆಯ ಪ್ರಕಾರ ಯಾರೇ ಆಗಲಿ ಯಾವ ಸ್ಥಿತಿಯಲ್ಲಿದ್ದರೂ ದೇವರನ್ನು ಭಜಿಸಿದರೆ ಅವರು ಮೋಕ್ಷವನ್ನು ಪಡೆಯಬಹುದು. ಭಕ್ತಿಯು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಜೀವನದ ಸಂಕಷ್ಟಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ. ಪುತ್ರಂ ಪುಷ್ಪಂ ಫಲಂ ತೋಯಂ ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುವುದೇನೆಂದರೆ, ಭಕ್ತಿಯಿಂದ ಕೊಡುವ ಸಣ್ಣ ವಸ್ತುವನ್ನು ದೇವರು ಸ್ವೀಕರಿಸುತ್ತಾನೆ. ಐದನೆಯ ಸೂತ್ರವೆಂದರೆ ಸಮತ್ವ ಭಾವ. ಯಶಸ್ಸು ಅಪಯಶಸ್ಸು, ಲಾಭ ನಷ್ಟ, ಸಂತೋಷ ದುಃಖ ಎಲ್ಲವನ್ನೂ ಸಮವಾಗಿ ಸ್ವೀಕರಿಸುವ ಗುಣವೇ ಸಮತ್ವ. ಗೀತೆಯ ಪ್ರಕಾರ ಈ ಸಮತ್ವವೇ ಯೋಗ. ಜೀವನದಲ್ಲಿ ಏನಾದರೂ ಸಂಭವಿಸಿದರೂ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಇದು ಮಾನಸಿಕ ಶಾಂತಿಗೆ ಕಾರಣವಾಗುತ್ತದೆ. ಆರನೆಯ ಸೂತ್ರವೆಂದರೆ ಅಹಂಕಾರದ ತ್ಯಾಗ. ನಾನೇ ಮಾಡಿದೆ ಎಂಬ ಭಾವನೆ ಅಹಂಕಾರಕ್ಕೆ ಕಾರಣವಾಗುತ್ತದೆ. ಗೀತೆಯ ಪ್ರಕಾರ ನಾವು ಕೇವಲ ಸಾಧನ ಮಾತ್ರ, ಎಲ್ಲ ಕಾರ್ಯಗಳ ಹಿಂದೆ ಇರುವ ಶಕ್ತಿ ದೇವರು. ಈ ಅರಿವು ಬಂದಾಗ ಅಹಂಕಾರ ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ವಿನಯ ಬೆಳೆಯುತ್ತದೆ. ಏಳನೆಯ ಸೂತ್ರವೆಂದರೆ ಇಂದ್ರಿಯ ನಿಯಂತ್ರಣ. ನಮ್ಮ ಇಂದ್ರಿಯಗಳು ಮನಸ್ಸನ್ನು ಬೇಡದ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಗೀತೆಯ ಪ್ರಕಾರ ಇಂದ್ರಿಯಗಳನ್ನು ನಿಯಂತ್ರಿಸಿದವನೇ ನಿಜವಾದ ಯೋಗಿ. ನಿಯಂತ್ರಣ ಇಲ್ಲದಿದ್ದರೆ ವ್ಯಕ್ತಿ ತನ್ನ ಗುರಿಯನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಆತ್ಮಶಾಸನ ಬಹಳ ಮುಖ್ಯ. ಎಂಟನೆಯ ಸೂತ್ರವೆಂದರೆ ಅನಾಸಕ್ತಿ. ಕೆಲಸಗಳನ್ನು ಮಾಡುತ್ತಿದ್ದರೂ ಅದರ ಮೇಲೆ ಅತಿಯಾದ ಆಸಕ್ತಿ ಇರಬಾರದು. ಇದು ಕರ್ಮಯೋಗದ ಒಂದು ಭಾಗವೇ ಆಗಿದೆ. ಅನಾಸಕ್ತಿಯಿಂದ ಕೆಲಸ ಮಾಡಿದರೆ ಮನಸ್ಸಿಗೆ ಒತ್ತಡ ಕಡಿಮೆ ಆಗುತ್ತದೆ. ಒಂಬತ್ತನೆಯ ಸೂತ್ರವೆಂದರೆ ಸತ್ಸಂಗದ ಮಹತ್ವ. ಒಳ್ಳೆಯವರ ಜೊತೆ ಇರುವುದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಕೆಟ್ಟ ಸಂಗತಿ ನಮ್ಮ ಜೀವನವನ್ನು ಹಾಳು ಮಾಡಬಹುದು. ಗೀತೆಯ ಪ್ರಕಾರ ಸತ್ಸಂಗವು ಜ್ಞಾನವನ್ನು ಹೆಚ್ಚಿಸುತ್ತದೆ. ಹತ್ತನೆಯ ಸೂತ್ರವೆಂದರೆ ಸ್ವಧರ್ಮ ಪಾಲನೆ. ಇತರರ ಕೆಲಸವನ್ನು ಅನುಕರಿಸುವುದಕ್ಕಿಂತ ತಮ್ಮದೇ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು ಉತ್ತಮ. ಸ್ವಧರ್ಮೇ ನಿಧನಂ ಶ್ರೇಯಂ ಎಂಬುದು ಇದನ್ನು ಸ್ಪಷ್ಟಪಡಿಸುತ್ತದೆ.
11ನೆಯ ಸೂತ್ರವೆಂದರೆ ಮನಸ್ಸಿನ ನಿಯಂತ್ರಣ. ಮನಸ್ಸು ಅಶಾಂತವಾಗಿದ್ದರೆ ಜೀವನದಲ್ಲಿ ಶಾಂತಿ ಇರದು. ಧ್ಯಾನ ಮತ್ತು ಯೋಗದ ಮೂಲಕ ಮನಸ್ಸನ್ನು ನಿಯಂತ್ರಿಸಬಹುದು ಎಂದು ಗೀತೆ ಹೇಳುತ್ತದೆ. 12ನೆಯ ಸೂತ್ರವೆಂದರೆ ವೈರಾಗ್ಯ. ಭೌತಿಕ ವಸ್ತುಗಳ ಮೇಲೆ ಅತಿಯಾದ ಆಸಕ್ತಿ ಇರಬಾರದು. ಅವು ತಾತ್ಕಾಲಿಕ. ನಿಜವಾದ ಸಂತೋಷ ಆಧ್ಯಾತ್ಮಿಕತೆಯಲ್ಲಿದೆ. 13ನೆಯ ಸೂತ್ರವೆಂದರೆ ಶ್ರದ್ಧೆ. ಶ್ರದ್ಧೆ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ. ಗೀತೆಯ ಪ್ರಕಾರ ವ್ಯಕ್ತಿಯ ಶ್ರದ್ಧೆಯೇ ಅವನ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. 14ನೆಯ ಸೂತ್ರವೆಂದರೆ ಮೋಕ್ಷದ ಮಾರ್ಗ. ಗೀತೆಯ ಅಂತಿಮ ಗುರಿಯೇ ಮೋಕ್ಷ. ಇದು ಜನನ ಮರಣ ಚಕ್ರದಿಂದ ಮುಕ್ತಿ. ಭಕ್ತಿ, ಜ್ಞಾನ ಮತ್ತು ಕರ್ಮದ ಸಮನ್ವಯದಿಂದ ಮೋಕ್ಷವನ್ನು ಪಡೆಯಬಹುದು. 15ನೆಯ ಸೂತ್ರವೆಂದರೆ ದೈವಿಕ ಮತ್ತು ಆಸುರಿಕ ಗುಣಗಳು. ದೈವಿಕ ಗುಣಗಳು ವ್ಯಕ್ತಿಯನ್ನು ಉನ್ನತಿಗೆ ಕೊಂಡೊಯ್ಯುತ್ತವೆ, ಆದರೆ ಆಸುರಿಕ ಗುಣಗಳು ಪತನಕ್ಕೆ ಕಾರಣವಾಗುತ್ತವೆ. ದಯೆ, ಕ್ಷಮೆ, ಸತ್ಯ, ಶಾಂತಿ ಇವು ದೈವಿಕ ಗುಣಗಳು. ಈ ಎಲ್ಲ ಸೂತ್ರಗಳನ್ನು ಒಟ್ಟುಗೂಡಿಸಿದಾಗ ಭಗವದ್ಗೀತೆ ನಮಗೆ ಸಂಪೂರ್ಣ ಜೀವನದ ಮಾರ್ಗದರ್ಶನ ನೀಡುತ್ತದೆ. ಇದು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಆದರೆ ಮಾನವ ಮನಸ್ಸಿನ ಶಾಸ್ತ್ರವಾಗಿದೆ. ಆಧುನಿಕ ಜೀವನದಲ್ಲಿಯೂ ಈ ಸೂತ್ರಗಳು ಬಹಳ ಪ್ರಸ್ತುತವಾಗಿವೆ. ಒತ್ತಡ, ಆತಂಕ, ಅಸಮಾಧಾನ ಇವುಗಳ ನಡುವೆ ಬದುಕುತ್ತಿರುವ ಜನರಿಗೆ ಗೀತೆಯ ಉಪದೇಶಗಳು ಶಾಂತಿ ನೀಡುತ್ತವೆ. ಇಂದಿನ ವೇಗದ ಯುಗದಲ್ಲಿ ಜನರು ಹಣ, ಹುದ್ದೆ, ಪ್ರತಿಷ್ಠೆಗಾಗಿ ಓಡಾಡುತ್ತಿದ್ದಾರೆ, ಆದರೆ ಈ ಎಲ್ಲವೂ ತಾತ್ಕಾಲಿಕ. ಗೀತೆಯ ಪ್ರಕಾರ ನಿಜವಾದ ಸಂತೋಷ ನಮ್ಮ ಒಳಗಿನ ಶಾಂತಿಯಲ್ಲಿ ಇದೆ. ಅದು ಕೇವಲ ಆತ್ಮಜ್ಞಾನದಿಂದ ಸಾಧ್ಯ. ಕೊನೆಯಲ್ಲಿ ಭಗವದ್ಗೀತೆಯ ಸೂತ್ರಗಳು ನಮ್ಮ ಜೀವನವನ್ನು ಪರಿವರ್ತಿಸಲು ಶಕ್ತಿಯುತವಾದವು. ಅವುಗಳನ್ನು ಓದುವುದು ಮಾತ್ರವಲ್ಲ, ಜೀವನದಲ್ಲಿ ಅನುಸರಿಸುವುದು ಮುಖ್ಯ. ಆಗ ಮಾತ್ರ ಅದರ ನಿಜವಾದ ಫಲ ದೊರೆಯುತ್ತದೆ. ಶ್ರೀಕೃಷ್ಣನ ಈ ಅಮೂಲ್ಯ ಉಪದೇಶಗಳು ಸದಾ ನಮ್ಮ ಜೀವನಕ್ಕೆ ದೀಪವಾಗಿರಲಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.